ಬೆಂಗಳೂರಿನಲ್ಲೇ ಮೊದಲ ಸಿಗ್ನಲ್ ಫ್ರೀ ಕಾರಿಡಾರ್. 103 ಕೋಟಿಯ ಅಷ್ಟಪಥ ಕಾರಿಡಾರ್ಗೆ ಕ್ಷಣಗಣನೆ. ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಫ್ರೀ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಆರಂಭಿಸಲಾಗಿದ್ದ ಕಾಮಗಾರಿ ಇದೀಗ ಉದ್ಘಾಟನೆ ಹಂತಕ್ಕೆ ಬಂದು ತಲುಪಿದೆ. ಓಕಳಿಪುರ ಜಂಕ್ಷನ್ನಲ್ಲಿ ಕಳೆದ 2013-14ರಲ್ಲಿ 103 ಕೋಟಿ ರೂಪಾಯಿ ವೆಚ್ಚದಲ್ಲಿ 8 ಲೈನ್ನ ಸಿಗ್ನಲ್ ಫ್ರೀ ಕಾರಿಡಾರ್ ನಿರ್ಮಾಣ ಕಾಮಗಾರಿಯನ್ನ ಬಿಬಿಎಂಪಿ ಆರಂಭಿಸಿತ್ತು. ಸುಮಾರು 10 ವರ್ಷ ಕಾಮಗಾರಿ ಈಗ ಪೂರ್ಣಗೊಂಡಿದ್ದು ಮುಂದಿನ ವಾರ ಲೋಕಾರ್ಪಣೆಗೆ ಸಿದ್ಧತೆ ನಡೆದಿದೆ. 10 ವರ್ಷದ ಕಾಮಗಾರಿ, 103 ಕೋಟಿ ವೆಚ್ಚದ ಕಾಮಗಾರಿ, ಅಷ್ಟಪಥದ ಕಾರಿಡಾರ್ ಸದ್ಯ ಲೋಕಾರ್ಪಣೆ ಭಾಗ್ಯ ಸಿಗ್ತಾ ಇದೆ. ಸದ್ಯ ನಾನು ಓಕಳಿಪುರಂ ಜಂಕ್ಷನ್ನಲ್ಲಿದ್ದೀನಿ. ಈ ಒಂದು ಜಂಕ್ಷನ್ನಲ್ಲಿ ಸುಮಾರು 10 ವರ್ಷಗಳಿಂದ ನಡೀತಾ ಇದ್ದಂಥ ಅಷ್ಟಪಥದ ಕಾರಿಡಾರ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಭಾಗ್ಯ ಕೂಡ ಸಿಗ್ತಾ ಇದೆ. 2013-14ರಲ್ಲಿ ಆರಂಭವಾಗಿದ್ದಂಥ ಈ ಒಂದು ಕಾರಿಡಾರ್ ನಿರ್ಮಾಣ ಸದ್ಯ ಕಂಪ್ಲೀಟ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಚ್ ಮೊದಲ ವಾರದಲ್ಲಿ ಈ ಒಂದು ಕಾರಿಡಾರ್ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ. ಸದ್ಯ ಇದು ಉದ್ಘಾಟನೆಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರಿಡಾರ್ ಕೆಳಗಡೆಯಲ್ಲಿ ಫ್ಲೈಓವರ್ ಕೆಳಗಡೆ ಒಂದು ಕಡೆ ಗಿಡಗಳನ್ನು ನೆಡ್ತಾ ಇದ್ರೆ, ಇನ್ನೊಂದು ಕಡೆ ಬಣ್ಣ ಬಳಿಯುವಂಥ ಕೆಲಸ ಕೂಡ ಆಗ್ತಾ ಇದೆ. ಇನ್ನೇನು CM DCM ಕೂಡ ಈ ಒಂದು ಫ್ಲೈಓವರ್ನ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸದ್ಯ ಈ ಒಂದು ಕಾರಿಡಾರ್ನಿಂದ ಸಾಕಷ್ಟು ಈ ಒಂದು ಏರಿಯಾದಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಕಂಟ್ರೋಲ್ ಆಗುತ್ತೆ. ಆಮೇಲೆ ಗುಬ್ಬಿ ತೋಟದ ರಸ್ತೆ ಆಗಿರ್ಬೋದು, ಕೃಷ್ಣ ಮಿಲ್ ರಸ್ತೆ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಶೇಷಾದ್ರಿಪುರಂ, ಓಕಳಿಪುರಂ ರಸ್ತೆಗಳಿಗೆ ಸಿಗ್ನಲ್ ಮುಕ್ತ ವಾಹನ ಸಂಚಾರ ಸಿಗಲಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಂದರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ 6, 7, 8ನೇ ಪ್ಲಾಟ್ಫಾರ್ಮ್ಗಳಿಗೆ ನೇರವಾಗಿ ವಾಹನ ಸಂಚಾರ ಕೂಡ ಮುಕ್ತವಾಗಲಿದೆ. ಮೊದಲು ಏನಾಗ್ತಿತ್ತಂದರೆ ಇಲ್ಲಿ ಪ್ಲಾಟ್ಫಾರ್ಮ್ಗಳಿಗೆ ಹೋಗಬೇಕು ಅಂತಂದರೆ ಜನ ಇಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಿಬಿಟ್ಟು ಒಳಗಡೆ ನಡೆದುಕೊಂಡು ಹೋಗುವಂಥ ಸಿಚುವೇಶನ್ ಇತ್ತು. ಆದರೆ ಈ ಒಂದು ಕಾರಿಡಾರ್ನಿಂದ ಸದ್ಯ ನೇರವಾಗಿ ಪ್ಲಾಟ್ಫಾರ್ಮ್ಗಳಿಗೆ ಹೋಗ್ಬೋದು. ಸದ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಚ್ ಮೊದಲ ವಾರದಲ್ಲಿ ಈ ಒಂದು ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ. ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. 10 ವರ್ಷಗಳಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಕೊನೆಗೂ ಈ ಒಂದು ಕಾಮಗಾರಿ ಈಗ ಪೂರ್ಣಗೊಂಡು ಇನ್ನೇನು ವಾಹನ ಸಂಚಾರಕ್ಕೆ ಮುಕ್ತವಾಗ್ತಾ ಇದೆ. ಈ ಒಂದು ಕಾರಿಡಾರ್ನಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಅನ್ನೋದು ಕೂಡ ಒಂದು ಮಾತಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಉದ್ಘಾಟನೆ ಆದ ನಂತರ ವಾಹನ ಸಂಚಾರಕ್ಕೆ ಮುಕ್ತವಾದಾಗ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮಲ್ಲೇಶ್ವರಂ ಮತ್ತು ರಾಜಾಜಿನಗರ ಕಡೆಯಿಂದ ರೈಲ್ವೆ ನಿಲ್ದಾಣಕ್ಕೆ ಹಾಗೂ ಮೆಜೆಸ್ಟಿಕ್ನಿಂದ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಕಡೆಗೆ ನೇರವಾಗಿ ಸಿಗ್ನಲ್ ಮುಕ್ತವಾಗಿ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ರಸ್ತೆಯಿಂದಾಗಿ ಗುಬ್ಬಿ ತೋಡದಪ್ಪ ರಸ್ತೆ, ಶೇಷಾದ್ರಿ ರಸ್ತೆ, ಓಕಳಿಪುರ ರಸ್ತೆ ಹಾಗೂ ಕೃಷ್ಣ ಮಿಲ್ ರಸ್ತೆಗಳು ಸಿಗ್ನಲ್ಗಳು ಮುಕ್ತವಾಗಲಿದ್ದು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ವ್ಯವಸ್ಥೆಯನ್ನ ಪಾಲಿಕೆಯಿಂದ ಮಾಡಲಾಗಿದೆ. ಸದ್ಯ ಕಾಮಗಾರಿ ಮುಗಿಯುವ ಹಂತ ತಲುಪಿದ್ದು ಸುಣ್ಣ ಬಣ್ಣ ಬಳಿಯೋ ಕೆಲಸ ಶುರುವಾಗಿದೆ. ಇನ್ನೊಂದು ವಾರದಲ್ಲಿ DCM DK ಶಿವಕುಮಾರ್ ಈ ರಸ್ತೆಯನ್ನ ಉದ್ಘಾಟಿಸಲಿದ್ದು ಅದಕ್ಕಾಗಿ ಇಡೀ ರಸ್ತೆಯಂಗಳನ್ನ ಮಧುವಣಗಿತ್ತಿಯಂತೆ ಸಿಂಗಾರ ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆಯಿಂದ 2 ಬಾಕ್ಸ್ ಪುಷಿಂಗ್ ಕಾಮಗಾರಿ ಚೆನ್ನೈ ಟ್ರ್ಯಾಕ್ ಕೆಳಗಡೆ ಮಾಡಬೇಕಾಗಿದೆ. ಅದೊಂದು ಬಾಕಿ ಕಾಮಗಾರಿ ಪೂರ್ಣಗೊಂಡ ನಂತರ ನಮ್ಮದು 100% ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಆದ್ರೂ ಕೂಡ ನಮ್ಮಲ್ಲಿ ಏನು ನಮ್ಮ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿರೋದ್ರಿಂದ ನಾವು ಸಾರ್ವಜನಿಕರಿಗೆ ಮುಕ್ತಗೊಳಿಸೋದಕ್ಕೆ ಈಗಾಗಲೇ ವಾಹನಗಳು ಓಡಾಡ್ತಾ ಇದ್ದಾವೆ. ನಾವು ಏನು ಕಂಪ್ಲೀಷನ್ ಕೆಲಸಗಳು ಅಂತಂದರೆ ಬಣ್ಣ ಬಳಿಯೋದು ಮತ್ತು ಲ್ಯಾಂಡ್ಸ್ಕೇಪಿಂಗು, ಈ ವರ್ಕ್ ಮತ್ತು ಲೇನ್ ಮಾರ್ಕಿಂಗು, ಈ ಥರ ರೋಡ್ ಫರ್ನಿಚರ್ ಫಿಕ್ಸ್ ಮಾಡೋದು ಮತ್ತು ಗ್ಯಾಂಟ್ರಿ ಡೈರೆಕ್ಷನ್ ಬೋರ್ಡ್ಸು, ಈ ಥರ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಅದರ ಉಳಿದಂತೆ ಎಲ್ಲ ಬಹುತೇಕ ಮೇಜರ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಒಟ್ನಲ್ಲಿ 4 ಅಂಡರ್ ಪಾಸ್ ರಸ್ತೆ ಹಾಗೂ ರೈಲ್ವೆ ಮೇಲ್ಸೇತುವೆ ಸೇರಿ ಒಟ್ಟು 8 ಮಾರ್ಗಗಳಿಂದ ವಾಹನ ಸಂಚಾರಕ್ಕೆ ತಯಾರಿ ನಡೆದಿದ್ದು ಸದ್ಯ ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಿದ್ದ ಈ ಭಾಗದ ವಾಹನ ಸವಾರರಿಗೆ ಇನ್ನಾದರೂ ಟ್ರಾಫಿಕ್ ಸಮಸ್ಯೆ ತಪ್ಪುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ಹರ್ಷಿತಾ ಪಾಟೀಲ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.